ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸೂರು ಎಸ್ಸಿಕೇರಿ ಬೋರ್ವೆಲ್ ಕಾಮಗಾರಿಯಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ. ಯಾರು ಯಾವಾಗ ಬೇಕಾದರೂ ಮಾಹಿತಿ ಪಡೆಯಬಹುದು ಎಂದು ಹಲಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೋಹಿನಿ ಅಣ್ಣಪ್ಪ ನಾಯ್ಕ್ ಸ್ಪಷ್ಟನೆ ನೀಡಿದ್ದಾರೆ. ಅದೇ ವಾರ್ಡ್ನ ಸದಸ್ಯೆ ಸುಶೀಲಾ ಮಂಜುನಾಥ್ ನಾಯ್ಕ್ ಅವರು ಪಂಚಾಯತ್ ವ್ಯಾಪ್ತಿಯ ಕೆಲ ಸಾರ್ವಜನಿಕರನ್ನ ಸೇರಿಸಿ ಆರೋಪ ಮಾಡಿದ್ದರು. ನಾವು ಠರಾವು ಮಾಡಿ ಪೈಪ್ ಹಾಗೂ ಕೇಬಲ್ ಪರಿಶೀಲನೆ ಮಾಡಲು ಅವರಿಗೆ ಅವಕಾಶ ನೀಡಿದ್ದೆವು. ಅವರಿಗೆ ನೀಡಿದ ಗಡುವು ಮುಕ್ತಾಯವಾಗಿದೆ. ನೀಡಿದ ಅವಕಾಶ ಅವರು ಬಳಸಿಕೊಂಡಿಲ್ಲ ಎಂದರೆ ಅವರು ಕೇವಲ ನಮ್ಮ ಮೇಲೆ ಅಪಪ್ರಚಾರ ಮಾಡಲು ಆರೋಪ ಮಾಡಿದರು ಎಂದು ಭಾವಿಸುತ್ತೇವೆ. ಪ್ರಾಮಾಣಿಕ ಆಡಳಿತ ಮಾಡುತ್ತಿರುವ ನಮ್ಮ ಮೇಲೆ ಆರೋಪ ಮಾಡಿ ನಮಗೆ ಹಿನ್ನಡೆ ಮಾಡಬೇಕು ಎನ್ನುವುದು ಅವರ ಉದ್ದೇಶ ಆಗಿದೆ. ಚುನಾವಣೆ ಹತ್ತಿರ ಬರುತ್ತಿರುವುದರಿಂದ ಈ ರೀತಿ ಆರೋಪ ಮಾಡುತ್ತಿದ್ದಾರೆ ಎಂದರು. ಸದಸ್ಯ ಚಂದ್ರಶೇಖರ್ ನಾಯ್ಕ್ ಮಾತನಾಡಿ, ಕುಂಬಾರ್ಕುಳಿಯಲ್ಲಿ ಮಲತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಾವು ಹಣದ ಆಸೆಗೆ ಯೋಜನೆ ತರಲು ಹೊರಟಿದ್ದೇವೆ ಎಂದು ಸದಸ್ಯೆ ಸುಶೀಲಾ ಮಂಜುನಾಥ್ ನಾಯ್ಕ್ ಅವರು ಸ್ಥಳೀಯ ಸಾರ್ವಜನಿಕರೊಂದಿಗೆ ಇತ್ತೀಚೆಗೆ ಪಾದಯಾತ್ರೆ ಮಾಡಿ ಆರೋಪ ಮಾಡಿದ್ದಾರೆ. ಅವರು ಆರೋಪ ಸಾಬೀತು ಮಾಡಿದರೆ ನಾವು ಅಧ್ಯಕ್ಷರ ಆದಿಯಾಗಿ ರಾಜೀನಾಮೆ ನೀಡುತ್ತೇವೆ, ಇಲ್ಲವಾದರೆ ಅವರು ತಮ್ಮ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಸವಾಲು ಹಾಕಿದರು. 2023ರಲ್ಲಿ ಇವರು ಉಪಾಧ್ಯಕ್ಷರು ಇರುವಾಗ ಯೋಜನೆ ಬಂದಿದೆ. ಹಾಗಾದರೆ ಇವರು ಈ ಸಂದರ್ಭದಲ್ಲಿ ಎಷ್ಟು ಹಣ ಪಡೆದಿದ್ದಾರೇನೋ ಎಂದು ನಮಗೆ ಅನುಮಾನ ಬರುತ್ತಿದೆ. ನಮ್ಮ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ರಸ್ತೆ ಉದ್ದಕ್ಕೂ ಕೂಗುತ್ತಾ ಬಂದಿದ್ದಾರೆ. ಇದರಿಂದ ನಮಗೆ ಅವಮಾನ ಆಗಿದೆ. ನಾವು ಇವರ ಮೇಲೆ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಉಪಾಧ್ಯಕ್ಷ ಪರಮೇಶ್ವರ್ ಗೌಡರ್ ಮಾತನಾಡಿ, ನಮ್ಮ ಪಂಚಾಯತ್ನಲ್ಲಿ ಯಾವುದೇ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿಲ್ಲ. ನಾವೆಲ್ಲರೂ ಜನರಿಗೆ ಪ್ರಾಮಾಣಿಕ ಸೇವೆ ನೀಡುತ್ತಾ ಬಂದಿದ್ದೇವೆ. ಇವರು ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ಇವರಿಗೆ ಮುಂದಿನ ದಿನದಲ್ಲಿ ಜನರು ತಕ್ಕ ಪಾಠ ಕಲಿಸುತ್ತಾರೆ. ಜನರಿಗೆ ಎಲ್ಲಾ ಸತ್ಯ ತಿಳಿದಿದೆ ಎಂದರು. ಈ ಸಂದರ್ಭದಲ್ಲಿ ಸದಸ್ಯರಾದ ದಿಲೀಪ್ ನಾಯ್ಕ್, ಉಮೇಶ್ ನಾಯ್ಕ್, ಲಕ್ಷ್ಮೀ ಹಸ್ಲರ್, ಜಯಂತ್ ನಾಯ್ಕ್ ಹಾಗೂ ಜಗದೀಶ್ ನಾಯ್ಕ್ ಉಪಸ್ಥಿತರಿದ್ದರು. ಪಂಚಾಯತ್ ಹುಸೂರು ಗ್ರಾಮದ ಎಸ್ಸಿಕೇರಿಯಲ್ಲಿ ಬೋರ್ ಕಾಮಗಾರಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಸುಶೀಲಾ ಮಂಜುನಾಥ್ ನಾಯ್ಕ್ ಅವರು ಆರೋಪ ಮಾಡಿರುತ್ತಾರೆ. ಈ ಕಾಮಗಾರಿಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ ಅಂತ ಸ್ಪಷ್ಟೀಕರಣವನ್ನು ನಮ್ಮ ಉಪಾಧ್ಯಕ್ಷರು ತಿಳಿಸ್ಕೊಡ್ತಾರೆ. ನಮಗೆ ಮಲತ್ಯಾಜ್ಯ ವಿಲೇವಾರಿ ಘಟಕಕ್ಕಾಗಿ 2023ರಲ್ಲಿ ತರವಾಗಿ ಜಾಗದ ನಾವು ನೀಡಲಾಗಿದೆ. ಈ ಸಮಯದಲ್ಲಿ ನೀಡಬೇಕಾದ್ರೆ ಅಧ್ಯಕ್ಷರಾಗಿ ಮಾನ್ಯ ನಮ್ಮ ದಿವಂಗತರಾದಂಥ MP ನಾಯ್ಕರು, ಅದೇ ರೀತಿ ಸುಶೀಲಾ ಮಂಜುನಾಥ್ ನಾಯ್ಕರವರು ಉಪಾಧ್ಯಕ್ಷರಾಗಿದ್ದರು. ಈ ಸಮಯದಲ್ಲಿ ಅವರಿಗೆ ಜಾಗವನ್ನು ನೀಡಿ ಟರಾವು ಮಾಡಿದ್ದಿದೆ. ಈ ಟರಾವು ಮಾಡಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ DPR ಮಾಡಬೇಕಾದ್ರೆ ಸಹ ತದನಂತರದಲ್ಲಿ ಅವರ ಯಜಮಾನರಾದಂಥ ಮಂಜುನಾಥ್ ನಾಯ್ಕರವರೇ DPR ಮಾಡಿದ್ದಿದೆ. ಆದರೆ ತದನಂತರದಲ್ಲಿ ಇವರು ಆ ಊರವರು ಸಾರ್ವಜನಿಕರು ಇಲ್ಲಿ ನಮಗೆ ಈ ಘಟಕ ಬೇಡ ಅಂತ ಹೇಳಿ ಈಗ ಸದ್ಯದಲ್ಲಿ 2025ರಲ್ಲಿ ತಕರಾರು ಮಾಡಿದರು. ಯಾಕೆ ಕಾರಣ ಅಂದರೆ ಈ ಸಮಯದಲ್ಲಿ ಸರ್ಕಾರದಿಂದ ಸ್ಥಳವನ್ನು ಕೊಟ್ಟರೆ ಈ ಒಂದು ಘಟಕಕ್ಕೆ ಅಂತ ಹೇಳಿ ನಮಗೆ ಕಳಿಸಿದ್ರು. ನಾವು ಆ ಸಮಯದಲ್ಲಿ ಟರಾವು ಮಾಡಿ ಕೊಡಲಿಕ್ಕೆ ರೆಡಿ ಮಾಡಿದ್ವಿ. ಯಾಕಂದರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂಥ ಮಲತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಅದರ ತ್ಯಾಜ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ಸಾರ್ವಜನಿಕರ ಒಂದು ಪರಿಸ್ಥಿತಿಯನ್ನು ಮಾಡಿಕೊಂಡು ನಾವು ಇದನ್ನು ಮಂಜೂರಾತಿಗಾಗಿ ಅವಕಾಶವನ್ನು ಮಾಡಿಕೊಡ್ತೀವಿ. ಆದರೆ ಇದು ಮಂಜೂರಾತಿ ಆಗಿದ್ದು 2023ರಲ್ಲಿ. ಆದರೆ ಈ ಸಮಯದಲ್ಲಿ ಅವರು ಊರಿನವ್ರು ತಕರಾರು ಮಾಡಿದ್ರಿಂದ ನಾವು ಅದು ಬೇಡ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಆದರೆ ಕ್ಯಾನ್ಸಲ್ ಮಾಡಿದ ತರುವಾಯದ ನಂತರವೂ ಸುಶೀಲಾ ಮಂಜುನಾಥ್ ನಾಯ್ಕರವರು ಹಾಗೂ ಇತರ ಸಾರ್ವಜನಿಕರೊಂದಿಗೆ ಸೇರಿಕೊಂಡು ನಮ್ಮ ಪಂಚಾಯತಿಗೆ ಅಲ್ಲಿಂದ ಒಂದು ಪಾದಯಾತ್ರೆಯನ್ನು ತೆಗೆದುಕೊಂಡು ಬಂದು ನಮ್ಮ ಮೇಲೆ ಅಪಪ್ರಚಾರವಾಗಿ ಧಿಕ್ಕಾರವನ್ನು ಕೂಗುತ್ತಾ ಭ್ರಷ್ಟಾಚಾರದ ಆರೋಪವನ್ನು ಮಾಡಿರುತ್ತಾರೆ. ಅದಕ್ಕೆ ಸ್ಪಷ್ಟೀಕರಣ ಕೊಡೋದೇನೆಂದರೆ, ಇವರು ದಾಖಲಾತಿಗಳನ್ನು ಇದಕ್ಕೆ ನಾವು ₹1 ದಾಖಲಾತಿಗಳನ್ನು ಅಥವಾ ತೆಗೆದುಕೊಂಡಿದ್ದೀವಿ, ಭ್ರಷ್ಟಾಚಾರ ಮಾಡಿದ್ದೀವಿ ಅನ್ನೋದನ್ನು ಸಾಬೀತು ಮಾಡಿಸಿದರೆ ನಾವು ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರಾದರೆ ನಾವು ಈ ಒಂದೇ ದಿನದಲ್ಲಿ ನಾವು ರಾಜೀನಾಮೆ ಕೊಡ್ತೇವೆ. ಕಾರಣ ಏನು, ನಾವು ಯಾವುದೇ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಹಾಗಾದರೆ ಇವರು ಸಾಬೀತುಪಡಿಸಲಿಕ್ಕೆ ಆಗೋದಿಲ್ಲ ಅಂದರೆ ಇವರು ರಾಜೀನಾಮೆ ಕೊಡ್ತಾರೋ, ಕೊಡಬೇಕು. ಅಷ್ಟು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಖಂಡಿತವಾಗಿ ನಮಗೆ ಮಾನಹಾನಿ ಆಗಿದೆ, ಇವರು ಧಿಕ್ಕಾರ ಕೂಗಿದ್ದಾರೆ, ನಮಗೆ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪದಿಲ್ಲ. ಯಾವುದೇ ಭ್ರಷ್ಟಾಚಾರವನ್ನು ನಾವು ಮಾಡಿಲ್ಲ ಕೂಡ. ಇದನ್ನು ನಾವು ಖಂಡಿತವಾಗಿ ನಾವು ಡಿಫಾರ್ಮೇಷನ್ ಕೇಸನ್ನು ಮಾಡಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಇದನ್ನು ಅವರು ಸ್ಪಷ್ಟೀಕರಣ ಕೊಡಬೇಕು. ಒಂದು, ನಾವು ಮಾಡಿದ್ದರೆ ಯಾವುದೇ ದಾಖಲಾತಿಗಳನ್ನು ತೆಗೆದುಕೊಂಡು ಅದನ್ನ ತೋರಿಸ್ಬೇಕು. ಇಲ್ಲ ಅಂದರೆ ಅವರು ರಾಜೀನಾಮೆ ಕೊಡಬೇಕು. ನಮ್ಮನ್ನು ಸಾಬೀತುಪಡಿಸಿದ್ರೆ ನಾವೆಲ್ಲ ಒಂದೇ ದಿನದಲ್ಲಿ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬೋರ್ವೆಲ್
ದಿಢೀರ್ನೇ ನಮಗೆ ಬೋರೆಲ್ಲ ಹಾಳಾಗಿದ್ದ ಕಾರಣ ನೀರು ಕೊಂಡ್ಕೊಂಡು ತಪ್ಪಿಸ್ತು. ಆ ಟೈಮಲ್ಲಿ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಆಯಿತು. 2 ದಿವಸ ಟ್ಯಾಂಕರ್ ಗಾಡಿಯಲ್ಲಿ ನೀರು ಕೊಟ್ಟಿವು. ಅದು ಟ್ಯಾಂಕರ್ ಗಾಡಿಯಲ್ಲಿ ಕೊಟ್ಟರೆ ಆಗಲ್ಲ, ದುಡ್ಡು ದಿನಕ್ಕೆ ಒಂದು 6-7 ಸಾವಿರ ರೂಪಾಯಿ ಅವ್ರು ಹಾಕ್ತಾಯಿದ್ರು. ಆ ಸಮಸ್ಯೆಯಿಂದ ದಿವಸ 10 ದಿವಸ ಹೊಡೆದ್ರೆ ಒಂದು 100 ಆಗ್ಬೋದಲ್ಲ ಅಂತೇಳಿ ನಮಗೆ ಹಿರಿಯರಾದ MP ನಾಯಕರು ಬಂದು ಸಲಹೆ ಕೊಟ್ಟರು. ನೀವು ಏನಾದ್ರು ಮಾಡಿ ಬೋರ್ ಹೊಡಿಸ್ರಿ, ದಿವಸ 10 ದಿವಸ ಹೊಡೆದ್ರೆ 1.5 ಲಕ್ಷ ಖರ್ಚಾಗುತ್ತೆ. ಇದು 20 ದಿವಸ ಹೊಡೆದ್ರೆ 1.5 ಲಕ್ಷ ಖರ್ಚಾಗುತ್ತೆ. ಇದು ಅದ್ರ ಬದಲು ಬೋರ್ ಹೊಡ್ಸೋದು ಚಲೋದಲ್ಲ ಅಂತ. ಆಗ ನಾವು ಅವ್ರಿಗೆ ದುಡ್ಡು ಬೇಕಲ್ರಿ ಅಂತ ಕೇಳಿದಾಗ ನಾವು 1 ಲಕ್ಷ ಸಾಲ ಕೊಡ್ತೀನಿ, ಹೊಡಿಸ್ರಿ, ಆಮೇಲೆ ಬಿಲ್ ಆದ ನಂತರ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಕೇಳಿದರು. ಆ ಟೈಮಿಗೆ ನಾವು ಹೌದು ನಮಗೆ ರಿಸಿಟ್ ಹಾಕಿಕೊಂಡು ಅಡ್ವಾನ್ಸ್ ಆಗಿ ಬೋರ್ ಹೊಡಿತೀವಿ. ಪ್ರಕಾಶ್ ಎಲ್ಲ ಕೇಳಿದ್ರು. ಅವರು ನಾನು ಅಡ್ವಾನ್ಸ್ ಆಗಿ ದುಡ್ಡು ನೀರು ಹೊಡ್ಕೊಡ್ತೀನಿ ಅಂತ ಬಂದ ಅವರು ಅದೇ ಊರನ್ನು. ಆನಂತರ ಅವನೇ ಪಾಯಿಂಟ್ ತೋರಿಸ್ದೆ. ಬೋರ್ ಪಂಪು ಹಳೆ ಪಂಪ್ ಎತ್ತಿ ನೋಡಿದ್ರು, ಎತ್ತಿದ್ದೆ ಎಲ್ಲ ಇದು ಮಾಡಿ ಆಮೇಲೆ ಬೋರ್ ಹೊಡಿಸಿದ್ರು. ಬೋರ್ ಹೊಡಿಸಿದಾಗ ನೀರು ಬಂತು ನಮಗೆ. ಆದರೂ ಊರಿನವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಸಡನ್ಲಿ ಮಾಡಿಕೊಡೋಕ್ಕೆ ಅವಕಾಶ ಆಗ್ತದೆ. ಆದರೆ ಯಾವ ಪಂಚಾಯತಿಯಲ್ಲಿಯೂ ಅಡ್ವಾನ್ಸ್ ಆಗಿ ಬೋರ್ ಹೊಡಿಸಿ ಈ ಥರ ರಿಸಿಟ್ ಹಾಕಿ ಯಾವಾಗಲೂ ಮಾಡಿಲ್ಲ. ಆದರೆ ನಮಗೆ MP ನಾಯಕರ ಸಲಹೆಯಿಂದ ಮಾಡಿದ್ವಿ. ಆದರೆ ಈಗ 80-100 ಮನೆಯವರು ಆ ನೀರು ಕುಡಿತಾ ಇದ್ದಾರೆ. ಅದರಲ್ಲಿ ಈಗ ಅವ್ಯವಹಾರ ಆಗಿದೆ ಅಂತ 6 ತಿಂಗಳ ನಂತರ ಅವರು 6 ಹೆಚ್ಚು ಕಡಿಮೆ 6-7 ತಿಂಗಳು 7 ತಿಂಗಳು ಆಗಿರ್ಬೋದು. ಅಷ್ಟರ ನಂತರ ಇವರು ಅವ್ಯವಹಾರ ಆಗಿದೆ ಅಂತ ಹೇಳಿ ನಮಗೆ ರೆಸ್ಮಿಟ್ ಮಾಡಿ ಮಾನ ಹರಾಜು ಹಾಕ್ತಾ ಇದ್ದಾರೆ. ಜಡ್ಪಿಯಿಂದ ಬಂದಿದ್ದ ಕಾಮಗಾರಿ ಮಾಡಿದ್ರು. ಆದರೆ ಇಲ್ಲಿ ಗ್ರಾಮ ಪಂಚಾಯತಿಯಿಂದ ಸುಶೀಲಾ ನಾಯಕರು 30,000 ರೂಪಾಯಿ ಅದಕ್ಕೆ ಕಾಮಗಾರಿಗೆ ವರ್ಕ್ ಮಾಡಿ ಅಂತ ಹೇಳಿ ನಮ್ಮ ಪಂಚಾಯತಿಯಲ್ಲಿ ಬಾಡಿಯಲ್ಲೆಲ್ಲ ಹೇಳಿದರು. ಆದರೆ ಅದಕ್ಕೆ ವಿರೋಧ ಊರಿಂದನೂ ಬಂತು. ಬಾಡಿಯಲ್ಲಿ ನೋಡಿದ್ರು, ಪರಿಶೀಲನೆ ಮಾಡಿದಾಗ ಅಲ್ಲಿ ಅವ್ರು ಹಾಕಿದ್ದ ಜಾಗದಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ ಇತ್ತು. ಅದಕ್ಕೋಸ್ಕರ ಅದು ಪೆಂಡಿಂಗ್ ಇಟ್ಟರು. ಹಾಗೆ ಮುಂದೊಂದು ದಿವಸ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ಅದನ್ನೇ ಅವ್ರು ಇಟ್ಕೊಂಡು ಬೋರ್ವೆಲ್ಲಿಂದು ಮುಂದೆ ಮತ್ತೊಂದು ಮಲತ್ಯಾಜ್ಯದ ಅದನ್ನೆಲ್ಲ ಇಟ್ಕೊಂಡು ಅದನ್ನೇ ಹೈಲೈಟ್ ಮಾಡ್ತಾ ಇದ್ದಾರೆ ಅಷ್ಟೇ. ರಾಜಕೀಯ ದುರುದ್ದೇಶಕ್ಕಾಗಿ ಇದನ್ನು ಬಳಸ್ಕೊಂಡು ಮುಂದಿನ ಎಲೆಕ್ಷನ್ ಬರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಈ ಥರ ನಮ್ಮ ಮೇಲೆ ಆರೋಪವನ್ನು ಮಾಡಿಸ್ತಾ ಇದ್ದಾರೆ. ಇದಕ್ಕೆ ತಕ್ಕದಾದ ಉತ್ತರವನ್ನು ಜನರು ನೀವೇ ಕೊಡಬೇಕಾಗಿ ವಿನಂತಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.